ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಹು ನಿರೀಕ್ಷಿತವಾಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಯಾವುದಪ್ಪ ಅಂದರೆ ಈ ಟೀಚರ್ ಎಕ್ಸಾಮ್. ಭಾಳಷ್ಟು ದಿನಗಳಿಂದ ಓದ್ತಾ ಇದ್ದೀರಿ, ಅದರ ಬಗ್ಗೆ ಮಾಹಿತಿ ಹೊರಗೆ ಬರ್ತಾನೆ ಇದೆ. ಇವತ್ತಾಗತ್ತೆ, ನಾಳೆ ಆಗತ್ತೆ ನೋಟಿಫಿಕೇಶನ್ ಅಂತೇಳಿ ನೀವು ಯೂಟ್ಯೂಬ್ ಚಾನಲಲ್ಲಿ ವಾಚ್ ಮಾಡ್ತಾನೆ ಇದ್ದೀರಿ. ಸ್ನೇಹಿತರೆ, ಎಷ್ಟೇ ದಿನ ಆಗಲಿ, ಇವತ್ತಲ್ಲ ನಾಳೆ ನೋಟಿಫಿಕೇಶನ್ ಅಂತೂ ಆಗೇ ಆಗತ್ತೆ. ತಾಳ್ಮೆ ಇರಬೇಕಷ್ಟೇ. ತಾಳಿದವನು ಬಾಳಿ ಅನ್ನುವಂಥ ಒಂದು ಗಾದೆ ಮಾತೆ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಟೀಚರ್ ರಿಕ್ರೂಟ್ಮೆಂಟಲ್ಲಿ ಈ HSTR, GPSTR ಮತ್ತು PSTR ಮೂರು ಕೋರ್ಸ್ಗಳಿಗೆ ರಿಲೇಟೆಡ್ ಆದಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಈ ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಇವತ್ತು ಈ ಆಸ್ಟ್ರೇಲಿಯಾ ಕಾಂಟಿನೆಂಟನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗೋಣ. ಅಂದರೆ ಆಸ್ಟ್ರೇಲಿಯಾ ಕಾಂಟಿನೆಂಟಲ್ಲಿ ಏನೇನು ವಿಷಯಗಳು ಬರ್ತವೆ, ಕ್ವಶನ್ ಯಾವ ರೀತಿ ರೈಸ್ ಮಾಡ್ತಾನೆ, ಅದಕ್ಕೆ ರಿಲೇಟೆಡ್ ಆದಂತಹ ಆನ್ಸರನ್ನು ನಾವು ಯಾವ ರೀತಿ ಮಾಡಬೇಕೆನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ ವೀಡಿಯೋಸನ್ನು ಬಿಡ್ತೀವಿ. ವಾಚ್ ಮಾಡಿ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR ಅಲ್ಲಿ ಈ ಸೋಷಿಯಲ್ ಸೈನ್ಸ್ ಮತ್ತು PM ಮೆಥಡ್ ಎರಡೂ ಕೂಡ ನಿಮಗೆ ಸಿಗುತ್ತೆ. ಹಾಗೆ GPSTR ಅಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್ ಸಿಗುತ್ತೆ. ಅದರ ಜೊತೆಗೆ TET ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಕೋರ್ಸು ಇರುತ್ತೆ. ಮತ್ತು PSTR ಪ್ರೈಮರಿ ಸ್ಕೂಲ್ ಟೀಚರಿಗೆ ಸಂಬಂಧಪಟ್ಟಂತಹ ಆ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಹೀಗೆ ನೀವು ಪರ್ಚೇಸ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ SK ಅಂತ ತೋರಿಸುತ್ತೆ. ಸೊ ಅಲ್ಲಿ ನೀವು ಯಾವ ಕೋರ್ಸ್ ಬೇಕೋ ಕ್ಲಿಕ್ ಮಾಡಿದೆ, ಪೇಮೆಂಟ್ ಕೇಳುತ್ತೆ, ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತವೆ. ಚಾಪ್ಟರ್ ವೈಸಲ್ಲಿ ನಿಮಗೆ ಕ್ಲಾಸಸ್ಸನ್ನು ಮಾಡಿಕೊಡ್ತೀವಿ. ಅದರ ಜೊತೆಗೆ ನಿಮಗೆ PDF ನೋಟ್ ಸಿಗುತ್ತೆ. ಹಾಗೆ ಟೆಸ್ಟ್ ಸೀರೀಸನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಯಾರಿಗೆ ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರೋ ಪ್ಲೇಸ್ಟೋರಲ್ಲಿ ಇದನ್ನು ನೀವು ತಗೋಬಹುದು. ಓಕೆ ಸ್ನೇಹಿತರೆ, ಹಾಗಾದರೆ ಈ ಆಸ್ಟ್ರೇಲಿಯಾ ಕಾಂಟಿನೆಂಟ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ನೋಡಿ, ಮೊದಲನೇ ಪ್ರಶ್ನೆ ಯಾವುದು? ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಹಾಗೂ ಪ್ರಪಂಚದ 7ನೇ ಭೂಖಂಡವಿದು ಅಂತ ಇದೆ. ಭಾರತಕ್ಕಿಂತ ಏನಾಗಿದೆ? ಇದು 2 ಪಟ್ಟು ದೊಡ್ಡದಾಗಿರುವಂತಹ ಒಂದು ಖಂಡ. ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ಖಂಡ? ಹಾಗಾದರೆ ಅದು 7th ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತ ಖಂಡ ಯಾವುದು? 4 ಆಪ್ಷನ್ ಇದೆ. ಏಷ್ಯಾ ಇದೆ, ಯುರೋಪ್ ಇದೆ, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ ಇದೆ. ಹಾಗಾದರೆ ಏಷ್ಯಾ ಏನು? ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಖಂಡವಾಗಿರುತ್ತೆ. ಹಾಗಾಗಿ ಎಷ್ಟನೇ ಪೊಸಿಷನಲ್ಲಿದೆ? ಇದು ಫಸ್ಟ್ ಪೊಸಿಷನಲ್ಲಿರೋದು ಏಷ್ಯಾ, ಪ್ರಪಂಚದ ಅತಿ ದೊಡ್ಡ ಖಂಡ. ಯುರೋಪ್ ಅನ್ನೋದು ಎಷ್ಟನೇ ಪೊಸಿಷನಲ್ಲಿದೆ? ಇದು 6th ಪೊಸಿಷನಲ್ಲಿ ಕಂಡು ಬರುತ್ತೆ. ಉತ್ತರ ಅಮೇರಿಕಾ ಅನ್ನುವಂಥದ್ದು 3rd ಪೊಸಿಷನಲ್ಲಿ ಕಂಡು ಬಂದರೆ, ಆಸ್ಟ್ರೇಲಿಯಾ ಅನ್ನುವಂಥದ್ದು 7th ಪೊಸಿಷನಲ್ಲಿ ಕಂಡು ಬರುತ್ತೆ, 7ನೇ ದೊಡ್ಡ ಖಂಡ. ಹಾಗಾಗಿ ಪ್ರಪಂಚದ 7ನೇ ದೊಡ್ಡ ಭೂಖಂಡ ಯಾವುದು ಅಂತ ಕೇಳಿದರೆ ಆನ್ಸರ್ ಏನು ಮಾಡ್ತೀವಿ ನಾವು? ಆಸ್ಟ್ರೇಲಿಯಾವನ್ನು ಆನ್ಸರ್ ಮಾಡ್ತೀವಿ. ಇದು ಭಾರತಕ್ಕಿಂತ ಎಷ್ಟು ಪಟ್ಟು ದೊಡ್ಡದಿದೆ ಅಂದರೆ 2 ಪಟ್ಟು ದೊಡ್ಡದಿರೋದು. ನೋಡಿ, ಪೊಸಿಷನ್ನು ಕೂಡ ನಮಗೆ ಗೊತ್ತಾಯಿತು. ಹಾಗಾದರೆ ಈ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದಾವಪ್ಪ ಅಂದರೆ 7 ಕಾಂಟಿನೆಂಟ್ಸ್ಗಳಿದ್ದಾವೆ, 7 ಖಂಡಗಳು. ಆ 7 ಖಂಡಗಳಲ್ಲಿ ಅತಿ ಚಿಕ್ಕ ಖಂಡ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾವಾಗಿರುತ್ತೆ. ಆ 7 ಕಾಂಟಿನೆಂಟ್ಗಳು ಯಾವ್ಯಾವುದು ಅಂತಲೂ ಕೂಡ ಇಲ್ಲಿ ಮ್ಯಾಪಲ್ಲಿ ನಾವು ಕ್ಲಿಯರ್ ಮಾಡ್ಕೋಬಹುದು. ನೋಡಿ, ಪ್ರಪಂಚದ ಅತಿ ದೊಡ್ಡ ಖಂಡ ಏಷ್ಯಾವಾಗಿರುತ್ತೆ, ಫಸ್ಟ್ ಪೊಸಿಷನಲ್ಲಿದೆ. 2ನೇದು ಆಫ್ರಿಕಾ ಇದೆ, 3ನೇದು ನಾರ್ತ್ ಅಮೇರಿಕಾ ಇದ್ರೆ, 4ನೇದು ಸೌತ್ ಅಮೇರಿಕಾ ಕಂಡು ಬರುತ್ತೆ, 5ನೇದು ಅಂಟಾರ್ಟಿಕಾ ಕಂಡು ಬಂದರೆ, 6ನೇದು ಯುರೋಪು, 7ನೇದೇ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾವಾಗಿರುತ್ತೆ. ಇದು 7th ಲಾರ್ಜೆಸ್ಟ್ ಜಿಯೋಗ್ರಫಿಕಲಿ ಏರಿಯಾ ವೈಸಲ್ಲಿ ನಾವು ನೋಡುವಂಥ ಖಂಡ. ಹಾಗಾದರೆ ಎಷ್ಟು ಖಂಡಗಳಿದ್ದಾವೆ ಭೂಮಿಯ ಮೇಲೆ ಅಂತ ಕೇಳಿದರೆ 7 ಖಂಡಗಳಿದ್ದಾವೆ. ಅದು ಗಾತ್ರದಲ್ಲಿ ದೊಡ್ಡದ್ರಿಂದ ಚಿಕ್ಕದು ಯಾವುದು ಅನ್ನೋದು ಒಂದು ಲಿಸ್ಟ್ ಮಾಡಿಕೊಂಡ್ರೆ ನೀವು ಸಾಕಾಗತ್ತೆ. ಓಕೆ, ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ D ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾ ಖಂಡಕ್ಕೆ ಇರುವ ಅನ್ವರ್ಥ ನಾಮ ಇದು. ಅಂದರೆ ಆಸ್ಟ್ರೇಲಿಯಾಕ್ಕೆ ನಿಕ್ ನೇಮ್ಸ್ಗಳು ಇದಾವೆ. ಅಂದರೆ ಬೇರೆ ಬೇರೆ ಹೆಸರುಗಳಿಂದ ಆಸ್ಟ್ರೇಲಿಯಾ ಖಂಡವನ್ನು ಕರಿತೀವಿ. ಯಾವ್ಯಾವ ಹೆಸರು? ಹೊಸ ಭೂಖಂಡ ಅಂತ ಕರೆಯೋದು. ಆಸ್ಟ್ರೇಲಿಯಾವನ್ನು ನ್ಯೂ ಕಾಂಟಿನೆಂಟ್ ಅಂತ ಕರೀತಾರೆ, ಹೊಸ ಭೂಖಂಡ. ಅಷ್ಟೇ ಅಲ್ಲದೆ ಅತ್ಯಂತ ಸಮತಟ್ಟಾದ ಭೂಖಂಡ ಅಂತಲೂ ಕೂಡ ಕರೀತಾರೆ. ಹಾಗೆ ಮರುಭೂಮಿಯ ಖಂಡ ಅಂತಲೂ ಕೂಡ ಕರೀತಾರೆ. 3 ಟೈಟಲ್ಗಳಿದ್ದಾವೆ ಆಸ್ಟ್ರೇಲಿಯಾಕ್ಕೆ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಮೇಲಿನ ಎಲ್ಲವೂ ಕೂಡ ಸರಿಯಾದಂತಹ ಉತ್ತರವಾಗಿರುತ್ತೆ. ಹಾಗಾಗಿ D ಅನ್ನೋದು ರೈಟ್ ಆನ್ಸರ್. ಇದನ್ನು ಯಾಕೆ ಹೊಸ ಭೂಖಂಡ ಅಂತ ಕರಿತೀವಪ್ಪ ಅಂದರೆ ಇತ್ತೀಚೆಗೆ ಕಂಡುಹಿಡಿಯಲ್ಪಟ್ಟಂತಹ ಒಂದು ಕಾಂಟಿನೆಂಟ್ ಆಗಿರೋದ್ರಿಂದ ಇದನ್ನು ನ್ಯೂ ಕಾಂಟಿನೆಂಟ್ ಅಂತಲೇ ಕರೆಯೋದು. ಅತ್ಯಂತ ಸಮತಟ್ಟಾದ ಭೂಖಂಡ ಯಾಕೆ ಕರಿತೀವಪ್ಪ ಅಂದರೆ ಸಮುದ್ರ ಮಟ್ಟದಿಂದ ಇದು ತಳಭಾಗದಲ್ಲಿ ಅಥವಾ ತಗ್ಗಿನಲ್ಲಿರುವಂತಹ ಭೂಖಂಡವಾಗಿರುತ್ತೆ.
ತಗ್ಗಿನಲ್ಲಿದೆ ಅಂದರೆ ಅದು ಸಮತಟ್ಟಾಗಿರುವಂಥ ಫ್ಲಾಟ್ ಲ್ಯಾಂಡ್ ಆಗಿರುತ್ತೆ. ಹಾಗಾಗಿ ಇದನ್ನು ಏನಂತ ಕರಿತೀವಿ ನಾವು? ಸಮತಟ್ಟಾದ ಭೂಖಂಡ ಅಂತ ಕರಿತೀವಿ. ಮರುಭೂಮಿಯ ಖಂಡ ಅಂತ ಕರಿತೀವಿ. ಯಾಕಂದರೆ ಈ ಆಸ್ಟ್ರೇಲಿಯಾ ಖಂಡ ಅಂತ ನೋಡಿದಾಗ ಆಸ್ಟ್ರೇಲಿಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ವೆಸ್ಟರ್ನ್ ಆಸ್ಟ್ರೇಲಿಯಾ ಇದೆಯಲ್ಲ, ಈ ಪಶ್ಚಿಮ ಆಸ್ಟ್ರೇಲಿಯಾ ಸಂಪೂರ್ಣವಾಗಿ ಯಾವುದರಿಂದ ಕೂಡಿದೆಯಪ್ಪ ಅಂದರೆ ಡೆಸಾರ್ಟ್ನಿಂದ ಕೂಡಿರೋದು. ಮರುಭೂಮಿ ಅಲ್ಲಿ ಹೆಚ್ಚು ಕಂಡುಬರುತ್ತೆ ಪಶ್ಚಿಮ ಆಸ್ಟ್ರೇಲಿಯಾ ಭಾಗದಲ್ಲಿ. ಹಾಗಾಗಿ ಅದನ್ನು ಡೆಸಾರ್ಟ್ ಕಾಂಟಿನೆಂಟ್ ಅಂತ ಕರಿತೀವಿ. ವಿಕ್ಟೋರಿಯಾ ಮರುಭೂಮಿ ಅನ್ನೋಂಥದ್ದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಮರುಭೂಮಿ ಆಗಿರುತ್ತೆ. ಲಾರ್ಜೆಸ್ಟ್ ಡೆಸಾರ್ಟ್ ಇನ್ ಆಸ್ಟ್ರೇಲಿಯಾ ಕೇಳಿದರೆ ಯಾವುದಪ್ಪ ಅಂದರೆ ಅದು ವಿಕ್ಟೋರಿಯಾ ಮರುಭೂಮಿ. ನೆಕ್ಸ್ಟ್ ಗ್ರೇಟ್ ಗಿಬ್ಬನ್ ಇದೆ, ಗ್ರೇಟ್ ಸ್ಯಾಂಡಿ ಇದೆ, ತನಾಮಿ ಡೆಸಾರ್ಟ್ ಅಂತಲೂ ಕೂಡ ಕಂಡುಬರ್ತವೆ. ಇವು ಪ್ರಮುಖವಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಮರುಭೂಮಿಗಳಾಗಿರ್ತವೆ. ಓಕೆ, ಅದರಲ್ಲಿ ಲಾರ್ಜೆಸ್ಟ್ ಡೆಸಾರ್ಟ್ ಅಂತ ಕೇಳಿದರೆ ಯಾವುದು? ವಿಕ್ಟೋರಿಯಾ ಡೆಸಾರ್ಟು. ಹಾಗಾಗಿ ಆಸ್ಟ್ರೇಲಿಯಾವನ್ನು ಏನಂತ ಕರಿತೀವಿ? ಡೆಸಾರ್ಟ್ ಕಾಂಟಿನೆಂಟ್ ಅಂತಲೂ ಕೂಡ ಕರೆಯೋದು. ಇದು ಆಸ್ಟ್ರೇಲಿಯಾದ ವಿವಿಧ ಹೆಸರುಗಳಾಗಿರ್ತವೆ. ನೆಕ್ಸ್ಟ್ ಹೋಗೋಣ. ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡದಾದ ಸರೋವರದ ಮೈದಾನ ಈ ಆಕಾರದಲ್ಲಿದೆ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಅತಿ ದೊಡ್ಡದಾದಂತಹ ಸರೋವರದ ಹೆಸರೇನಪ್ಪ ಅಂದರೆ ಲೇಕ್ ಐರ್ ಲೇಕ್ ಅಂಥೇಳಿ, ಅಥವಾ ಐರ್ ಸರೋವರ ಅಂತ ಕರಿತೀವಿ. ಈ ಐರ್ ಸರೋವರ ಇದೆಯಲ್ಲ, ಏನು ಇಂಪಾರ್ಟೆಂಟು ಅಂತ ನೋಡಬೇಕಿಲ್ಲಿ. ಐರ್ ಲೇಕ್ ಅನ್ನುವಂಥದ್ದು ಆಸ್ಟ್ರೇಲಿಯಾ ಖಂಡದಲ್ಲೇ ಅತಿ ತಗ್ಗಾದಂತಹ ಭಾಗ. ಡೀಪೆಸ್ಟ್ ಪಾಯಿಂಟ್ ಇನ್ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಂತ ಕೇಳಿದರೆ ಯಾವುದನ್ನು ಆನ್ಸರ್ ಮಾಡಬೇಕು? ಐರ್ ಲೇಕ್ ಆಗಿರುತ್ತೆ. ಆ ಐರ್ ಲೇಕ್ ಅನ್ನೋದು ತಗ್ಗಿನಲ್ಲಿರೋದ್ರಿಂದ ಅದು ಸಮತಟ್ಟಾಗಿರುವಂತಹ ಭೂಭಾಗವಾಗಿರೋದನ್ನು ನೋಡ್ತೀವಿ. ಹಾಗಾಗಿ ಅದು ಯಾವ ಶೇಪಲ್ಲಿದೆ ನೋಡಿ, ತಗ್ಗಿನಲ್ಲಿದೆ, ಹೀಗೆ ಫ್ಲಾಟ್ ಲ್ಯಾಂಡ್ ಆಗಿರುವಂಥದ್ದನ್ನು ನೋಡ್ತೀವಿ. ಆ ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂದರೆ ಇದು ತಟ್ಟೆಯ ಆಕಾರವನ್ನು ಹೊಂದಿದೆ ಅಂತ ಅರ್ಥ. ಹಾಗಾದರೆ ಐರ್ ಸರೋವರ ಭಾಗ ಹೇಗಿದೆ? ಅದು ತಟ್ಟೆಯ ಆಕಾರವನ್ನು ಹೊಂದಿರುವಂತಹ ಒಂದು ಭೂ ಸ್ವರೂಪವನ್ನು ನಾವಲ್ಲಿ ನೋಡ್ತೀವಿ. ಯಾಕಂದರೆ ಅತಿ ತಗ್ಗಿನಲ್ಲಿರುವಂತಹ ಒಂದು ಭೂಭಾಗವಾಗಿರುತ್ತೆ ಇಡೀ ಆಸ್ಟ್ರೇಲಿಯಾ ಖಂಡದಲ್ಲಿ, ರೈಟ್? ಹಾಗಾದರೆ ಆ ತಟ್ಟೆಯ ಆಕಾರದಲ್ಲಿರುವಂತಹ ಭೂ ಸ್ವರೂಪ ಇದೆಯಲ್ಲ, ಲ್ಯಾಂಡ್ ಫಾರ್ಮ್ ಇದೆಯಲ್ಲ, ಅದನ್ನು ಏನಂತ ಕರೀತಾರಪ್ಪ ಅಂದರೆ ಸಾಸರ್ ಅಂತ ಕರೀತಾರೆ ಆಸ್ಟ್ರೇಲಿಯಾದಲ್ಲಿ. ನೋಡಿ, ಐರ್ ಸರೋವರ ಮೈದಾನವು ವಿಶಾಲವಾದ ತಟ್ಟೆ ಆಕಾರದಲ್ಲಿದೆ. ಇದನ್ನು ಏನಂತ ಕರಿತೀವಿ? ಸಾಸರ್ ಎನ್ನುವಂತಹ ಒಂದು ಪದವನ್ನು ಬಳಕೆ ಮಾಡ್ತೀವಿ. ಕೇಳ್ಬೋದು ಎಕ್ಸಾಮಲ್ಲಿ. ಸಾಸರ್ ಅಂದರೆ ಏನಪ್ಪ ಅಂದರೆ ಐರ್ ಸರೋವರದ ಭಾಗ ತಗ್ಗಿನಲ್ಲಿದೆ ಮತ್ತು ಸಮತಟ್ಟಾಗಿದೆ. ಆ ವಿಶಾಲವಾದಂತಹ ಮೈದಾನವನ್ನೇ ಸಾಸರ್ ಅಂತೇಳಿ ಕರೆಯೋದು. ಇದು ಆಸ್ಟ್ರೇಲಿಯಾದ ಒಂದು ವಿಶೇಷವಾದಂತಹ ಒಂದು ಭೂಸ್ವರೂಪ ಅಂತಲೇ ನೋಡ್ಬೋದು, ರೈಟ್? ನೆಕ್ಸ್ಟ್ ಹೋಗೋಣ. ನೋಡಿ, ಭಾರತದ ದಖನ್ ಪ್ರಸ್ಥಭೂಮಿಯಷ್ಟೇ ಪುರಾತನವಾದ ಆಸ್ಟ್ರೇಲಿಯಾದ ಪ್ರದೇಶವಿದು. ನೋಡಿ, ಭಾರತದಲ್ಲಿ ದಖನ್ ಪ್ರಸ್ಥಭೂಮಿ ಅಂತ ಏನು ಕರಿತೀವಲ್ವಾ, ಇದು ಭಾರತದ ಅತಿ ಹಳೆಯ ಭೂಸ್ವರೂಪ. ಓಲ್ಡ್ ಲ್ಯಾಂಡ್ ಮಾಸ್ ಇನ್ ಇಂಡಿಯಾ ಅಂತ ಕೇಳಿದಾಗ ಪರ್ಯಾಯ ಪ್ರಸ್ಥಭೂಮಿ ಅಂತ ಆನ್ಸರ್ ಮಾಡ್ತೀವಿ. ಪೆನಿನ್ಸುಲಾರ್ ಪ್ಲೇಟ್ಯೂ. ಆ ಪೆನಿನ್ಸುಲಾರ್ ಪ್ಲೇಟ್ಯೂ ಅಲ್ಲಿ ಒಂದು ಪಾರ್ಟ್ ಯಾವುದಪ್ಪ ಅಂದರೆ ಡೆಕ್ಕನ್ ಪ್ಲೇಟ್ಯೂ. ಈ ಡೆಕ್ಕನ್ ಪ್ಲೇಟ್ಯೂ ಅನ್ನುವಂಥದ್ದು ಒನ್ ಆಫ್ ದ ಪಾರ್ಟ್ ಆಫ್ ಗೋಂಡ್ವಾನಾ ಲ್ಯಾಂಡ್ ಮಾಸ್, ಅಂದರೆ ಗೋಂಡ್ವಾನಾ ಭೂರಾಶಿಗೆ ಸೇರಿರುವಂಥ ಭಾಗ. ಗೋಂಡ್ವಾನಾ ಭೂರಾಶಿ ಇದೆಯಲ್ಲ, ಅದು ತುಂಬ ಹಳೆಯದಾದಂತಹ ಭೂಸ್ವರೂಪವಾಗಿರುತ್ತೆ. ಇದು ಆಫ್ರಿಕಾದ ಮಡಗಾಸ್ಕರ್ನಿಂದ ಸಪ್ರೇಟ್ ಆಗಿ ಬಂದು ನಿರ್ಮಾಣವಾದಂತಹ ಒಂದು ಭೂಸ್ವರೂಪ ಯಾವುದಪ್ಪ ಅಂದರೆ ಡೆಕ್ಕನ್ ಪ್ರಸ್ಥಭೂಮಿ. ಹಾಗಾಗಿ ಇದು ಓಲ್ಡ್ ಲ್ಯಾಂಡ್ ಮಾಸ್ ಆಗಿರೋದ್ರಿಂದ ಅಂತಹ ಪ್ರದೇಶ ಆಸ್ಟ್ರೇಲಿಯಾದಲ್ಲಿ ಯಾವುದಿದೆ ಅಂತ ನೋಡಿ. ಪೂರ್ವದ ಉನ್ನತ ಪ್ರದೇಶ ಇದೆ, ಮಧ್ಯದ ತಗ್ಗು ಮೈದಾನ ಇದೆ, ಪಶ್ಚಿಮದ ಪ್ರಸ್ಥಭೂಮಿ, ನದಿ ವ್ಯವಸ್ಥೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ವೆಸ್ಟರ್ನ್ ಪ್ಲೇಟ್ಯೂ. ಪಶ್ಚಿಮದ ಪ್ರಸ್ಥಭೂಮಿ ಇದೆಯಲ್ಲ, ಆ ಪ್ರಸ್ಥಭೂಮಿಯ ಪ್ರದೇಶ ಭಾರತದ ದಖನ್ ಪ್ರಸ್ಥಭೂಮಿಯಷ್ಟೇ ಹಳೆಯದಾದಂತಹ ಒಂದು ಭೂ ಸ್ವರೂಪವಾಗಿರುತ್ತೆ. ಅದು ನೆನಪಲ್ಲಿ ಇಟ್ಕೋಬೇಕು. ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಪಶ್ಚಿಮದ ಪ್ರಸ್ಥಭೂಮಿಯ ಭಾಗವಾಗಿರುತ್ತೆ. ಇದು 4ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ದಖನ್ ಪ್ರಸ್ಥಭೂಮಿಯಷ್ಟೇ ಹಳೆಯದಾಗಿದ್ದು ಇಲ್ಲಿ ಅಗ್ನಿಶಿಲೆಗಳು ಕಂಡುಬರ್ತವೆ. ಇಗ್ನಿಯಸ್ ರಾಕ್ಸ್ ಹೈಯೆಸ್ಟ್ ಇರುವಂಥದ್ದು ಈ ವೆಸ್ಟರ್ನ್ ಪ್ಲೇಟ್ಯೂ ಅಲ್ಲಿ ಕಂಡುಬರುತ್ತೆ. ಮರಳು ಶಿಲೆಗಳು ಕೂಡ ಕಂಡುಬರ್ತವೆ. ಅದರ ಜೊತೆಗೆ ಸುಣ್ಣದ ಕಲ್ಲು ಕೂಡ ಈ ಪ್ರದೇಶದಲ್ಲಿ ಕಂಡುಬರ್ತವೆ. ಹಾಗೆ ಆಸ್ಟ್ರೇಲಿಯಾದ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ್ಯಾವ ಪರ್ವತಗಳು ಅಥವಾ ಬೆಟ್ಟ ಗುಡ್ಡಗಳು ಕಂಡುಬರ್ತಪ್ಪ ಅಂದರೆ ಮ್ಯಾಕ್ಸ್ ಡೊನೆಲ್ ಅಂತ ಕಂಡುಬರ್ತಾವೆ. ಎಲ್ಲಿ? ವೆಸ್ಟರ್ನ್ ಪ್ಲೇಟ್ಯೂ ಅಲ್ಲಿ ಕಂಡುಬರೋದು ಮ್ಯಾಕ್ಸ್ ಡೊನೆಲ್ ಅಂಥೇಳಿ. ನೆಕ್ಸ್ಟ್ ಮಾಸ್ ಗ್ರೇವ್ ಅಂತ ಕಂಡುಬರುತ್ತೆ. ಮತ್ತೊಂದು ಪರ್ವತ ಇದೆ ಮಾಸ್ ಗ್ರೇವ್ ಅಂಥೇಳಿ. ಹಾಗೆ ಜೇಮ್ಸ್ ಶ್ರೇಣಿನೂ ಕೂಡ ಕಂಡುಬರುತ್ತೆ. ಎಲ್ಲಿ? ಆಸ್ಟ್ರೇಲಿಯಾದ ಪಶ್ಚಿಮ ಪ್ರಸ್ಥಭೂಮಿಯ ಭಾಗದಲ್ಲಿ. ಇದರ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪರ್ವತ ಶ್ರೇಣಿ ಕಂಡುಬರುತ್ತೆ, ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂಥೇಳಿ.
ಈ ಗ್ರೇಟ್ ಡಿವೈಡಿಂಗ್ ರೇಂಜ್ ಇದೆಯಲ್ಲ ಅದು ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಪೂರ್ವದ ಉನ್ನತ ಪ್ರದೇಶ ಏನಿದೆಯಲ್ಲ ಅದನ್ನೇ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರೆಯೋದು. ಆ ಗ್ರೇಟ್ ಡಿವೈಡಿಂಗ್ ರೇಂಜಲ್ಲಿ ಕೋಸಿ ಯೂಸ್ಕೋ ಅಂತ ಒಂದು ಪೀಕ್ ಇದೆ. ಆ ಕೋಸಿ ಯೂಸ್ಕೋ ಇದೆಯಲ್ಲ ಅದು ಆಸ್ಟ್ರೇಲಿಯಾದಲ್ಲಿ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಹೈಯೆಸ್ಟ್ ಪೀಕ್ ಇನ್ ಆಸ್ಟ್ರೇಲಿಯಾ ಅಂತ ಕೇಳಿದರೆ ಕೋಸಿ ಯೂಸ್ಕೋ ಆಗಿರುತ್ತೆ. ಡೀಪೆಸ್ಟ್ ಪಾಯಿಂಟ್ ಇನ್ ಆಸ್ಟ್ರೇಲಿಯಾ ಅಂತ ಕೇಳಿದರೆ ಐರ್ ಸರೋವರ ಭಾಗವಾಗಿರುತ್ತೆ. ಇವೆರಡನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, 5ನೇ ಕ್ವಶನ್ ಏನಿದೆ, ಆಸ್ಟ್ರೇಲಿಯಾ ಖಂಡದಲ್ಲಿರುವ ಬ್ಲ್ಯಾಕ್ ವುಡ್ ಎಂಬುದು ಅಂದರೆ ಬ್ಲ್ಯಾಕ್ ವುಡ್ ಅನ್ನುವಂಥದ್ದು ಏನು ಅಂತ ಕೇಳಿರುವಂಥದ್ದು. ಆಪ್ಷನಲ್ಲಿ ಏನೇನು ಕೊಟ್ಟಿದೆ ನೋಡಿ, ಕಪ್ಪು ಕಟ್ಟಿಗೆ ಅಂತ ಇದೆ, ಇದು ತಪ್ಪಾಗಿರುವಂಥದ್ದು. ಸಮುದ್ರ ಅಂತ ಇದೆ, ಇದೇನು ಬ್ಲ್ಯಾಕ್ ಸಿ ಅಲ್ಲ, ಹಾಗಾದರೆ ಬ್ಲ್ಯಾಕ್ ವುಡ್ ಅಂತ ಕೊಟ್ಟಿದ್ದಾನೆ. ನದಿ ಅಂತ ಕೊಟ್ಟಿದ್ದಾನೆ, ನದಿ ಅನ್ನೋದು ಸರಿಯಾದಂಥ ಉತ್ತರ. ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಲ್ಲಿ ಯಾವುದು ಅಂತಂತ ಕೇಳಿದರೆ ಅದು ಬ್ಲ್ಯಾಕ್ ವುಡ್ ರಿವರ್. ಹಾಗಾದರೆ ಈ ಬ್ಲ್ಯಾಕ್ ವುಡ್ ನದಿ ಅನ್ನುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಹರಿದು ಎಲ್ಲಿ ಹೋಗಿ ಸೇರುತ್ತಪ್ಪ ಅಂದರೆ ಹಿಂದೂ ಮಹಾಸಾಗರವನ್ನು ಸೇರುವಂಥ ನದಿ. ಹಾಗಾದರೆ ಹಿಂದೂ ಮಹಾಸಾಗರವನ್ನು ಸೇರುವಂಥ ಆಸ್ಟ್ರೇಲಿಯಾದ ಪ್ರಮುಖ ನದಿಗಳು ಯಾವ್ದ್ಯಾವುದು ಅಂತ ಕೇಳಿದಾಗ ನೋಡಿ, ಮರ್ಚಿಸನ್ ಎನ್ನುವಂತಹ ನದಿ ಸೇರುತ್ತೆ, ಅದರ ಜೊತೆಗೆ ಅವೋನ್ ಎನ್ನುವಂತಹ ನದಿ ಸೇರುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಬ್ಲ್ಯಾಕ್ ವೂಸ್ ಅಂತೇಳಿ ಅಥವಾ ಬ್ಲ್ಯಾಕ್ ವುಡ್ ಎನ್ನುವಂತಹ ನದಿ ಸೇರುತ್ತೆ. ಕ್ಲಿಯರಾ? ಈ ನದಿಗಳು ಇಂಡಿಯನ್ ಓಷನ್ಗೆ ಸೇರುವಂಥ ಆಸ್ಟ್ರೇಲಿಯಾದ ಪ್ರಮುಖ ನದಿ ಆಗಿರುತ್ತೆ. ಹಾಗಾಗಿ ಬ್ಲ್ಯಾಕ್ ವುಡ್ ಎನ್ನುವಂಥದ್ದು ಯಾವ ಕೆಟಗರಿಗೆ ಸೇರುತ್ತೆ? ಅದು ಒಂದು ನದಿ ಅಂತಲೇ ನೋಡ್ತೀವಿ. ಅದೇ ರೀತಿ ಆಸ್ಟ್ರೇಲಿಯಾದ ಅತಿ ದೊಡ್ಡ ನದಿ ಯಾವುದಪ್ಪ ಅಂದರೆ ಮರ್ರೆ ಡಾರ್ಲಿಂಗ್ ಅಂತ ನದಿ ಕಂಡು ಬರುತ್ತೆ. ಇದು ಲಾರ್ಜೆಸ್ಟ್ ರಿವರ್ ಇನ್ ಆಸ್ಟ್ರೇಲಿಯಾ ಕಾಂಟಿನೆಂಟ್. ಯಾವ ನದಿ? ಮರ್ರೆ ಡಾರ್ಲಿಂಗ್ ರಿವರ್ ಅಂಥೇಳಿ. ಇದು ಆಸ್ಟ್ರೇಲಿಯಾ ಕಾಂಟಿನೆಂಟಲ್ಲೇ ಲಾರ್ಜೆಸ್ಟ್ ರಿವರ್ ಆಗಿರುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ನೋಡಿ, 5th ಕ್ವಶನಿಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆಗೆ ಹೋಗೋಣ. ಆಸ್ಟ್ರೇಲಿಯಾದ ಐರ್ ಸರೋವರದ ಪಶ್ಚಿಮದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆ ಇದೆ. ನೋಡಿ, ವೆಸ್ಟರ್ನ್ ಆಸ್ಟ್ರೇಲಿಯಾ ಏನಿದೆಯಲ್ಲ ಆ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಲಾರ್ಜೆಸ್ಟ್ ಮೋನೋಲಿಥಿಕ್ ರಾಕ್ಸ್ ಅನ್ನು ನಾವಿಲ್ಲಿ ನೋಡ್ತೇವೆ. ಆ ಶಿಲೆ ಹೆಸರು ಏನು ಅಂತ ಕೇಳಿದ್ದಾನೆ. ನೋಡಿ, ಐರ್ ಎನ್ನುವಂಥದ್ದು ಒಂದು ಲೇಕ್, ಇದು ಸರೋವರ ಅಂತ. ಮರ್ಚಿಸನ್ ಎನ್ನುವಂಥದ್ದು ಒಂದು ನದಿ ಕಂಡುಬರುತ್ತೆ. ಮೊಕಾಂಬಾ ಅನ್ನುವಂಥದ್ದು ಒಂದು ಬೆಟ್ಟ ಕಂಡುಬರುತ್ತೆ. ಹಾಗಾದರೆ ಸರಿಯಾದಂಥ ಉತ್ತರ ಈ 3 ಅಲ್ಲ, ಅಂದರೆ ಸರಿಯಾದಂಥ ಉತ್ತರ ಯಾವುದು? ಐರ್ಸ್ ಅಥವಾ ಉಲೂರು ರಾಕ್ಸ್ ಅಂತ ಕರಿತೀವಿ. ಈ ಉಲೂರು ರಾಕ್ಸ್ ಏನಿದೆಯಲ್ಲ ಇದು ಆಸ್ಟ್ರೇಲಿಯಾ ಖಂಡದಲ್ಲೇ ಕಂಡುಬರುವಂತಹ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ರಾಕ್ ಸಿಸ್ಟಮ್. ಇದು ಇಡೀ ಪ್ರಪಂಚದಲ್ಲೇ ನೋಡಿ ಅತಿ ದೊಡ್ಡ ಏಕಶಿಲೆಯಿಂದ ಕೂಡಿರುವಂತಹ ಒಂದು ಬೆಟ್ಟವಾಗಿರುತ್ತೆ. ಅದನ್ನು ಈ ಮ್ಯಾಪಲ್ಲೇ ನೋಡ್ಬೋದು. ಇದೇ ಯಾವುದು? ಉಲೂರು ರಾಕ್ಸ್ ಅಂಥೇಳಿ. ಈ ಉಲೂರು ರಾಕ್ಸ್ ಏನು ಅಬ್ಸರ್ವ್ ಮಾಡ್ತಾ ಇದೆಯಲ್ಲ ಇದು ಮರಳು ಗಲ್ಲಿನಿಂದ ಕೂಡಿರುವಂಥದ್ದು. ಹಾಗಾಗಿ ಇದರ ರಕ್ಷಣೆ ಮಾಡುವಂಥದ್ದು ಆಸ್ಟ್ರೇಲಿಯನ್ನರ ಒಂದು ಜವಾಬ್ದಾರಿಯಾಗಿರುತ್ತೆ. ಯಾಕಂದರೆ ಮರಳು ಶಿಲೆಯಿಂದ ಕೂಡಿರೋದ್ರಿಂದ ಇದರ ಮೇಲೆ ಹತ್ತಿದ್ರೆ ಏನಾಗುತ್ತಪ್ಪ ಅಂದರೆ ಅದು ಸವೆತಕ್ಕೆ ಒಳಗಾಗುತ್ತೆ, ಎರೋಸನ್ ಆಗುತ್ತೆ. ಹಾಗಾಗಿ ಇದರ ಸುತ್ತ ಕಂಪ್ಲೀಟ್ ಆಗಿ ಬೇಲಿ ಹಾಕಿ ಇದನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು. ಇದು ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲೂ ಕೂಡ ಇದನ್ನು ಸೇರಿಸಿರೋದನ್ನು ನಾವು ನೋಡ್ತೀವಿ. ನೋಡಿ, ಇದು ಯಾವ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ, ರೆಡ್ ಮೋನೋಲಿಥಿಕ್ ರಾಕ್ಸ್ ಅಂತ ಕರಿತೀವಿ. ಅಂದರೆ ಕೆಂಪು ಬಣ್ಣದಿಂದ ಕೂಡಿರುವಂತಹ ಒಂದು ಶಿಲೆ ಆಗಿರುತ್ತೆ. ಯಾವ ಶಿಲೆ ಅಂತ ಕೇಳಿದರೆ ಉಲೂರು ರಾಕ್ಸ್ ಅನ್ನುವಂಥದ್ದು. ಇದು ಸೆಂಟ್ರಲ್ ಆಸ್ಟ್ರೇಲಿಯನ್ ಡೆಸಾರ್ಟ್ ಅಲ್ಲಿ ಕಂಡುಬರುವಂಥದ್ದು. ಕ್ಲಿಯರಾ? ನೋಡಿ, 6ನೇ ಕ್ವಶನಿಗೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಇದು ಆನ್ಸರ್ ಆಗಿ ತಗೋಬೇಕು. ಕ್ಲಿಯರಾ? ಇದು ಆಸ್ಟ್ರೇಲಿಯಾ ಖಂಡದಲ್ಲಿರುವಂತಹ ಒಂದು ವಿಶೇಷವಾದಂತಹ ಒಂದು ಬೆಟ್ಟ ಅಥವಾ ಒಂದು ಭೂ ಸ್ವರೂಪ ಅಂತಲೇ ನಾವು ತಿಳ್ಕೊಬೋದು. ಇದು 6ನೇ ಕ್ವಶನ್ ನಮಗೆ ಇಲ್ಲಿಗೆ ಕ್ಲಿಯರ್ ಆಗತ್ತೆ. ಹಾಗೆ ಸ್ನೇಹಿತರೆ, ನಾವು ಈ ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಬುಕ್ ಇದೆ. ಆ ಬುಕ್ ಯಾವುದಪ್ಪ ಅಂದರೆ ಕರ್ನಾಟಕ ಭೂಗೋಳ ಅಂಥೇಳಿ. ನೋಡಿ, ಈ ಕರ್ನಾಟಕ ಭೂಗೋಳದಲ್ಲಿ ಯಾವೆಲ್ಲ ಮಾಹಿತಿಗಳು ನಿಮಗೆ ಸಿಗತ್ತೆ. ಇದುವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು UPSC ಆಗಿರ್ಬೋದು, KPSC, ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು, ಹಾಗೆ PSI ಎಕ್ಸಾಮ್ಸು, PC ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿ KSRTC ಎಲ್ಲ ಎಕ್ಸಾಮಲ್ಲೂ ಕೂಡ
ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಯಾವ ಬೇಸಲ್ಲಿ ಕ್ವಶನ್ಸನ್ನು ರೈಸ್ ಮಾಡ್ತಾನೆ ಅದನ್ನು ಆಧಾರವಾಗಿ ಇಟ್ಕೊಂಡು ಬುಕ್ಸನ್ನು ಬರೆದಿರುವಂಥದ್ದು. ಈ ಬುಕ್ಸನ್ನು ಬರೆದಿರೋದು ನಾನೇ ಬರೆದಿರೋದ್ರಿಂದ ಇದರ ನನ್ನ 15-20 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನಿದ್ರಲ್ಲ ಅದರ ಆಧಾರದ ಮೇಲೆ ಮತ್ತು ಕರ್ನಾಟಕದ ಬಗ್ಗೆ ಯಾವ ರೀತಿ ಕ್ವಶನನ್ನು ಕೇಳ್ತಾನೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಬರೆದಿರುವಂಥದ್ದು. ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಬರೆದಿದ್ದೀನಿ. ಆ 4 ಭಾಗಗಳು ಯಾವುದು ನೋಡಿ, ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಈ ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಇಲ್ಲಿ 20 ಅಧ್ಯಾಯಗಳಿದ್ದಾವೆ. ಕರ್ನಾಟಕದ ಭೌಗೋಳಿಕ ಸ್ಥಾನ, ಪ್ರಾಕೃತಿಕ ಲಕ್ಷಣಗಳು, ಹಾಗೆ ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸಾರ್ ತಾಣಗಳಾಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನ, ಖನಿಜ ಸಂಪನ್ಮೂಲ, ಕೈಗಾರಿಕೆ, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಇವೆಲ್ಲ ವಿಷಯಗಳನ್ನು ಒಳಗೊಂಡಂತಹ ಕಾನ್ಸೆಪ್ಟನ್ನು ಇಲ್ಲಿ ಕ್ಲಿಯರ್ ಮಾಡಿದ್ದೀವಿ ಕರ್ನಾಟಕದ ಭೂಗೋಳ ಪರಿಚಯ ಎನ್ನುವಂತಹ ಕಾನ್ಸೆಪ್ಟಲ್ಲಿ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳೇನಿದಾವಲ್ಲ ಆ 31 ಜಿಲ್ಲೆಗಳ ಬಗ್ಗೆ ಒಂದೊಂದು ಜಿಲ್ಲೆಯಲ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಕ್ವಶನ್ಸನ್ನು ಬರ್ತವೆ, ಆ ಜಿಲ್ಲೆಯ ಇಂಪಾರ್ಟೆಂಟ್ ಟಾಪಿಕ್ ಏನೇನಿದಾವೆ ಅಷ್ಟನ್ನು ಕೂಡ ಕವರ್ ಮಾಡಿರುವಂಥದ್ದು. ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಏನು ಹಿಸ್ಟಾರಿಕಲ್ ಪ್ಲೇಸ್ಗಳಿದಾವಲ್ಲ ಆ ಹಿಸ್ಟಾರಿಕಲ್ ಪ್ಲೇಸ್ ಇಂಪಾರ್ಟೆಂಟ್ ಏನು, ಯಾವ ಡಿಸ್ಟಿಕ್ಕಲ್ಲಿದೆ, ಅದನ್ನು ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಮಾಡಿದ್ದೀವಿ. ಹಾಗೆ ಇದುವರೆಗೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಕೇಳಿರುವಂತಹ ಪ್ರತಿಯೊಂದು ಕ್ವಶನ್ಸ್ಗಳು ಅದಕ್ಕೆ ಬೇಕಾಗಿರುವಂತಹ ಕೀ ಉತ್ತರವನ್ನು ಕೂಡ ಒಳಗೊಂಡಿರೋದನ್ನು ನೋಡ್ತೀವಿ. 97ರಿಂದ 2026ವರೆಗೂ ಕೂಡ ಏನು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದಾನ ಅದರಲ್ಲೂ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಕೀ ಉತ್ತರ ಸಮೇತ ಕಾನ್ಸೆಪ್ಟನ್ನು ಕೊಟ್ಟಿರುವಂಥದ್ದು. ನೋಡಿ, ಈ ಬುಕ್ಸ್ ನಿಮಗೇನಾದ್ರು ಬೇಕಿದ್ದರೆ 9008515660ಗೆ ಒಂದು ಕಾಲ್ ಮಾಡಿ ಬುಕ್ಕನ್ನು ಮನೆಗೆ ಕಳಿಸುವಂತಹ ಒಂದು ವ್ಯವಸ್ಥೆನೇ ಪೋಸ್ಟಲ್ ಮೂಲಕ ಮಾಡ್ತೀವಿ. ನೋಡಿ, ಈ ಬುಕ್ಕನ್ನು ನೀವು ಓದಿ ನಿಮಗೆ ನೆಕ್ಸ್ಟ್ ಬರುವಂತಹ ಎಲ್ಲ ಎಕ್ಸಾಮ್ಸಲ್ಲೂ ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಏನೇ ಪ್ರಶ್ನೆ ಬಂದರೂ ಕೂಡ ಆಲ್ಮೋಸ್ಟ್ ಇದರಲ್ಲಿ ಕವರ್ ಆಗಿದೆ ಅನ್ನುವಂಥದ್ದನ್ನು ಹೇಳಬಲ್ಲೆ ನಾನು. ನೋಡಿ, ಈ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಋತುಕಾಲಗಳು ಉತ್ತರ ಗೋಳಾರ್ಧದ ವಿರುದ್ಧ ಅವಧಿಯಲ್ಲಿ ಏರ್ಪಡಲು ಕಾರಣ ಏನು? ನೋಡಿ, ಆಸ್ಟ್ರೇಲಿಯಾದಲ್ಲಿ ಸೀಸನ್ ಆಗತ್ತೆ. ಓಕೆ, ಆ ಸೀಸನ್ ಆಗುವಂಥದ್ದು ನಾರ್ದರ್ನ್ ಹಿಮೋಸ್ಫಿಯರಿಗೆ ಆಪೋಸಿಟಲ್ಲಿ ಸೀಸನ್ ಆಗೋದನ್ನು ನಾವು ನೋಡ್ತೀವಿ. ಹೇಗೆ? ಉತ್ತರ ಗೋಳಾರ್ಧಕ್ಕೂ ದಕ್ಷಿಣ ಗೋಳಾರ್ಧಕ್ಕೂ ಏನು ವ್ಯತ್ಯಾಸ ಅಂತ ನೋಡೋಣ. ಈಗ ನೋಡಿ, ಇದು 0 ಡಿಗ್ರಿ ಈಕ್ವಿಟರ್. ಈಗ ಆಸ್ಟ್ರೇಲಿಯಾ ಈ ಪೊಸಿಷನಲ್ಲಿ ಇದೆ. ಈಗ ಇದು ನಾರ್ದರ್ನ್ ಹಿಮೋಸ್ಫಿಯರ್, ಇದು ಸದರ್ನ್ ಹಿಮೋಸ್ಫಿಯರ್, ದಕ್ಷಿಣ ಗೋಳಾರ್ಧವಾಗಿರುತ್ತೆ. ಈಗ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಗಾಲ ಇದೆ ಅಂತ ಅನ್ಕೊಳ್ಳಿ. ಯಾಕಂದರೆ ಸನ್ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರಲ್ಲಿ ಇರ್ತಾನೆ, ಸೂರ್ಯ ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಾನೆ. ಆಗ ಇಲ್ಲಿ ಬೇಸಿಗೆಗಾಲ ಇರುತ್ತೆ, ಸಮ್ಮರ್ ಸೀಸನ್ ಇರುತ್ತೆ. ಹಾಗಾದರೆ ಈ ಭಾಗದಲ್ಲಿ ಟೆಂಪ್ರೇಚರ್ ತುಂಬ ಲೋ ಇರುತ್ತೆ. ಅಂದರೆ ಇದು ಯಾವುದೋ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಅಂದರೆ ಮಕರ ಸಂಕ್ರಾಂತಿ ವೃತ್ತ ಭಾಗದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಇಲ್ಲಿ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಸದರ್ನ್ ಹಿಮೋಸ್ಫಿಯರಲ್ಲಿ ಯಾವ ಕಾಲ ಬರುತ್ತಪ್ಪ ಅಂತ ಕೇಳಿದಾಗ ಚಳಿಗಾಲಕ್ಕೆ ಬರುತ್ತೆ. ಯಾವ ಕಾಲ ಬರುತ್ತೆ? ಚಳಿಗಾಲ. ನಾರ್ತಲ್ಲಿ ಸಮ್ಮರ್ ಇದ್ದರೆ ಸೌತಲ್ಲಿ ಏನಾಗಿರುತ್ತಪ್ಪ ಅಂದರೆ ವಿಂಟರ್ ಸೀಸನ್ ಇರುತ್ತೆ. ಅದೇ ಡಿಸೆಂಬರ್ ಅವಧಿ ಬಂದಾಗ ಡಿಸೆಂಬರಲ್ಲಿ ಸೂರ್ಯ ಎಲ್ಲಿರ್ತಾನೆ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಇರ್ತಾನೆ. ಆಗ ಈ ಒಂದು ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಕಾಲ ಬರುತ್ತೆ ಅಂದರೆ ಡಿಸೆಂಬರಲ್ಲಿ ಬೇಸಿಗೆಗಾಲ ಬರುತ್ತೆ. ಆಗ ಡಿಸೆಂಬರಲ್ಲಿ ನಮಗೆ ನೋಡಿ ಭಾರತದಲ್ಲಿ ಯಾವ ಕಾಲ ಬರುತ್ತೆ? ಚಳಿಗಾಲ ಇರುತ್ತೆ. ಯಾಕಂದರೆ ಭಾರತ ಉತ್ತರ ಗೋಳಾರ್ಧದಲ್ಲಿ ಕಂಡುಬರೋದ್ರಿಂದ. ಯಾಕಂದರೆ ಸನ್ ಪೊಸಿಷನ್ ಅನ್ನುವಂಥದ್ದು ಎಲ್ಲಿರುತ್ತೆ ಅದರ ಮೇಲೆ ಸೀಸನ್ ಡಿಕ್ಲೇರ್ ಆಗುತ್ತೆ. ಸನ್ ನಾರ್ತಲ್ಲಿ ಇತ್ತಂದರೆ ಅಲ್ಲಿ ಸಮ್ಮರ್ ಇರುತ್ತೆ, ಸೌತಲ್ಲಿ ವಿಂಟರ್ ಇರುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಋತುಮಾನಗಳು ಬದಲಾವಣೆ ಆಗೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿರಬೇಕು. ನೋಡಿ, ಆಸ್ಟ್ರೇಲಿಯಾದಲ್ಲಿ ಋತುಕಾಲಗಳು ಉತ್ತರ ಗೋಳಾರ್ಧದ ವಿರುದ್ಧ ಅವಧಿಯಲ್ಲಿ ಏರ್ಪಡಲು ಕಾರಣ ಏನಂತ ಕೇಳಿದಾಗ ಇದು ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಯಾವುದು? ಆಸ್ಟ್ರೇಲಿಯಾ ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರೋದ್ರಿಂದ ಅಲ್ಲಿ ಉತ್ತರ ಗೋಳಾರ್ಧದ ವಿರುದ್ಧವಾಗಿರುವಂತಹ ಋತುಮಾನಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ, ಈ ಕೆಳಕಂಡವುಗಳಲ್ಲಿ ಈ ಮರ ಆಸ್ಟ್ರೇಲಿಯಾದಲ್ಲಿ ಬೆಳೆಯುವ ಮರವಲ್ಲ. ಆಸ್ಟ್ರೇಲಿಯಾದಲ್ಲಿ ಯಾವ ಮರ ಬೆಳೆಯಲ್ಲ ಅನ್ನೋದು ಗೊತ್ತಿರಬೇಕು. ಸಿಡರ್ ಮರ ಬೆಳೆಯುತ್ತೆ, ತಾಳೆ ಮರನೂ ಕೂಡ ಬೆಳೆಯುತ್ತೆ, ಬೀಚು ಕೂಡ ಬೆಳೆಯುತ್ತೆ. ಇದು ಉಷ್ಣ ವಲಯದಲ್ಲಿ ಬೆಳೆಯುವಂತಹ ಒಂದು ಮರಗಳಾಗಿರ್ತವೆ. ಆದರೆ ಬಾಳೆ ಎನ್ನುವಂಥದ್ದು ನಾವು ಆಸ್ಟ್ರೇಲಿಯಾ ಭಾಗದಲ್ಲಿ ನೋಡಿದೆ. ಬಾಳೆ ಗಿಡ ಅಂತಲೇ ಕರಿತೀವಿ ನಾವು, ಮರ ಅಂತ ಕರೆಯೋದಿಲ್ಲ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಕುಬ್ಜಾ ಹುಲ್ಲು ಎಂಬುದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಈ ಬಗೆಯ ಸಸ್ಯವರ್ಗವಾಗಿದೆ.
ನೋಡಿ, ಸ್ಕ್ರಬ್ ಅಂತ ಏನಿದೆಯಲ್ಲ, ಸ್ಕ್ರಬ್ ಅನ್ನುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಏನಂತ ಕರಿತೀವಿ ಅಂದರೆ ಕುರುಚಲು ಸಸ್ಯವರ್ಗ ಅಂತ ಕರಿತೀವಿ. ಅಂದರೆ ಅದು ಅಲ್ಲ. ನೆಕ್ಸ್ಟ್, ಹುಲ್ಲುಗಾವಲು ಸಸ್ಯವರ್ಗನೂ ಅಲ್ಲ, ಉಷ್ಣವಲಯದ ಸಸ್ಯವರ್ಗನೂ ಅಲ್ಲ. ಇದು ಯಾವುದಕ್ಕೆ ಸೇರಿದೆಯಪ್ಪ ಅಂದರೆ ಇದು ಮರುಭೂಮಿಯ ಸಸ್ಯವರ್ಗವಾಗಿರುತ್ತೆ. ಯಾವುದು? ಕುಬ್ಜ ಹುಲ್ಲು ಅನ್ನುವಂಥದ್ದು ಮರುಭೂಮಿಯ ಸಸ್ಯವರ್ಗ, ಡೆಸರ್ಟಲ್ಲಿ ಕಂಡುಬರುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈ ಡೆಸರ್ಟಲ್ಲಿ ಇದು ಕಂಡುಬರುವಂಥದ್ದು, ಇದ್ರ ಕೆಲಸ ಏನಪ್ಪ ಅಂದರೆ, ಈ ನೋಡಿ, ಕುಬ್ಜ ಹುಲ್ಲು ಎನ್ನುವಂಥದ್ದು ಕ್ಷಾಮ ನಿಭಾಯಿಸುವಂತಹ ಗುಣವನ್ನು ಹೊಂದಿರುವಂತಹ ಒಂದು ಹುಲ್ಲಾಗಿರುತ್ತೆ. ಅಷ್ಟು ನೀರನ್ನು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದು ಕ್ಷಾಮ ನಿಭಾಯಿಸುವಂತಹ ಒಂದು ಸಸ್ಯ ಅಂಥೇಳಿ ಯಾವುದನ್ನು ಕರಿತೀವಿ? ಈ ಕುಬ್ಜ ಹುಲ್ಲನ್ನು ಕಂಡುಬರೋದು. ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಆಸ್ಟ್ರೇಲಿಯಾದ ಮರುಭೂಮಿಯ ಭಾಗದಲ್ಲಿ ಕಂಡುಬರೋದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಈ ಕೆಳಗಂಡವುಗಳಲ್ಲಿ ಸಸ್ತನಿ ಪ್ಲಾಟಿಪಸ್ ಕುರಿತ ತಪ್ಪಾದ ಮಾಹಿತಿ ಇದು. ಅಂದರೆ ಪ್ಲಾಟಿಪಸ್ಸಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ, 4 ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ರಾಂಗ್ ಯಾವುದು ಅಂತ ತಿಳಿಸ್ಬೇಕಾಗತ್ತೆ. ರೈಟ್? ಮೊಟ್ಟೆ ಇಡುತ್ತದೆ. ಪ್ಲಾಟಿಪಸ್ ಅನ್ನೋದು ಮೊಟ್ಟೆ ಇಡುತ್ತಂದರೆ ಹೌದು, ಇದು ಮೊಟ್ಟೆ ಇರುತ್ತೆ. ನೆಕ್ಸ್ಟು, ತುಪ್ಪಳವುಳ್ಳ ಚರ್ಮದ ಹೊದಿಕೆಯನ್ನು ಹೊಂದಿದೆ ಅಂದರೆ ಇದು ಕೂಡ ಸರಿ. ತನ್ನ ಮರಿಗಳಿಗೆ ಮೊಲೆ ಉಣಿಸುತ್ತದೆ, ಹಾಲನ್ನು ಕುಡಿಸುವಂತಹ ಒಂದು ಕೆಲಸ. ಮೊಟ್ಟೆ ಇಟ್ಟು ಮರಿ ಹಾಕಿ ಅದನ್ನು ಹಾಲನ್ನು ಕುಡಿಸುವಂತಹ ಒಂದು ಕೆಲಸ ಮಾಡುವಂತಹ ಸಸ್ತನಿ ಯಾವುದಪ್ಪ ಅಂದರೆ ಅದೇ ಪ್ಲಾಟಿಪಸ್ ಆಗಿರುತ್ತೆ. ಹಾಗಾಗಿ ಫಸ್ಟು ಸರಿ ಇದೆ, ಸೆಕೆಂಡು ಸರಿ ಇದೆ, ಥರ್ಡು ಸರಿ ಇದೆ. ಆದರೆ ತಪ್ಪಾಗಿರೋದು ಯಾವುದಪ್ಪ ಅಂದರೆ ಇದು ನವಿಲಿನಂತಹ ಸುಂದರವಾದ ಪಕ್ಷಿ ಆಗಿದೆ ಅನ್ನುವಂಥದ್ದು ಇದು ತಪ್ಪಾದಂತಹ ಮಾಹಿತಿ ಆಗಿರುತ್ತೆ. ಹಾಗಾಗಿ ಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ನೋಡಿ, ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ನವಿಲಿನಂತೆ ಅತಿ ಸುಂದರವಾದಂತಹ ಒಂದು ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಏನಪ್ಪ ಅಂದರೆ ಲೈರೆ ಎನ್ನುವಂತಹ ಪಕ್ಷಿ ಆಗಿರುತ್ತೆ. ಭಾರತದಲ್ಲಿ ನವಿಲ್ ಹೇಗಿರುತ್ತೋ ಆಸ್ಟ್ರೇಲಿಯಾದಲ್ಲಿ ಅದೇ ರೀತಿಯ ಒಂದು ಬರ್ಡ್ ಇದೆ. ಆ ಪಕ್ಷಿಯ ಹೆಸರು ಲೈರೆ ಅಂಥೇಳಿ. ಅದು ಯಾವ ರೀತಿ ಇದೆಯಪ್ಪ ಅಂದರೆ ನವಿಲಿನಂತೆ ಸುಂದರವಾದಂತಹ ಒಂದು ಪಕ್ಷಿ ಆಗಿರುತ್ತೆ. ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ, ಲೈರೆ ಅಂಥೇಳಿ. ಈ 3 ಕಾನ್ಸೆಪ್ಟು ಯಾವುದಕ್ಕೆ ಸಂಬಂಧಿಸಿರುವಂಥದ್ದು? ಪ್ಲಾಟಿಪಸ್ಸಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಡಿಂಗೋ ಎಂಬುದು ಒಂದು. ಡಿಂಗೋ ಎನ್ನುವಂಥದ್ದು ಏನು ಅಂತ? ವಲ್ಲಬಿ ಅಂತ ಇದೆ, ನೊಣ ಇದೆ, ಎಕಿಡ್ನಾ ಅಂತ ಇದೆ, ಕಾಡು ನಾಯಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಕಾಡು ನಾಯಿ ಅನ್ನುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಒಂದು ಪ್ರಾಣಿಗೆ ಡಿಂಗೋ ಅಂತಲೂ ಕೂಡ ಕರಿತೀವಿ. ಡಿಂಗೋ ಅಂದರೆ ಏನು? ಅದು ಕಾಡು ನಾಯಿ ಜಾತಿಗೆ ಸೇರಿರುವಂತಹ ಒಂದು ಪ್ರಾಣಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾದಲ್ಲಿ ಕೃಷಿ ಕ್ಷೇತ್ರ ಕಡಿಮೆ ಇರಲು ಇದು ಕಾರಣವಾಗಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನುವಂಥದ್ದು ತುಂಬ ಕಡಿಮೆ ಇರುವಂಥದ್ದು. ಯಾಕೆ ಅಂತ ಕೇಳಿದರೆ ಮಳೆಯ ಅಭಾವ ಇದೆ. ಎಸ್, ಆಸ್ಟ್ರೇಲಿಯಾದಲ್ಲಿ ಮಳೆ ಅತಿ ಕಡಿಮೆ ಆಗೋದನ್ನು ನಾವು ನೋಡ್ತೀವಿ. ಹಾಗಾಗಿ ಕೃಷಿ ಭೂಮಿ ಕಡಿಮೆ ಇದೆ. ನೆಕ್ಸ್ಟು, ಕೃಷಿ ಯೋಗ್ಯ ಭೂಮಿಯ ಕೊರತೆ ಇದೆ. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಡೆಸರ್ಟ್ ಏರಿಯಾ ಮ್ಯಾಕ್ಸಿಮಮ್ ಇರೋದ್ರಿಂದ ಅಲ್ಲಿ ಏನಾಗಿದೆಯಪ್ಪ ಅಂದರೆ ಕೃಷಿ ಭೂಮಿ ಅತಿ ಕಡಿಮೆ ಇರೋದನ್ನು ನೋಡ್ತೀವಿ. ನೀರಾವರಿ ಕೊರತೆ ಇದೆ. ಯಾಕಂದರೆ ಡೆಸರ್ಟ್ ಏರಿಯಾ ಅತಿ ಹೆಚ್ಚು ಕಂಡುಬರುತ್ತೆ, ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಅಲ್ಲಿ ಏನಾಗಿರುತ್ತೆ ನೀರಾವರಿಯ ಕೊರತೆಯೂ ಕೂಡ ಇದೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾಗಿರುವಂಥದ್ದು. ಆಸ್ಟ್ರೇಲಿಯಾದಲ್ಲಿ ಕಡಿಮೆ ಕೃಷಿ ಭೂಮಿ ಇರಲು ಕಾರಣವಾಗಿರುತ್ತೆ. ಏನೇನು? ಮಳೆಯ ಅಭಾವ, ಕೃಷಿ ಯೋಗ್ಯ ಭೂಮಿ ಅಲ್ಲದೆ ಇರುವಂಥದ್ದು, ನೀರಾವರಿಯ ಕೊರತೆ ಇರುವಂಥದ್ದು. ಆಸ್ಟ್ರೇಲಿಯಾದಲ್ಲಿ ಅಗ್ರಿಕಲ್ಚರ್ ಏರಿಯಾ ಅನ್ನುವಂಥದ್ದು ತುಂಬ ಲೆಸ್ ಆಗಿರೋದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾದ ವಾಯುಗುಣ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ನೋಡಿ, ಆಸ್ಟ್ರೇಲಿಯಾದಲ್ಲಿರುವಂತಹ ಕ್ಲೈಮೇಟ್ ರಿಲೇಟೆಡ್ ಆಗಿ ನೋಡೋದಾದರೆ ಇಲ್ಲಿಯ ಚಂಡಮಾರುತಗಳನ್ನು ವಿಲ್ಲಿ ವಿಲ್ಲಿಸ್ ಅಂತ ಕರಿತೀವಿ. ಎಸ್, ಆಸ್ಟ್ರೇಲಿಯಾದಲ್ಲಿ ಏನು ಚಂಡಮಾರುತ ಬೀಸತ್ತಲ್ಲ ಆ ಚಂಡಮಾರುತವನ್ನು ಏನಂತ ಕರಿತೀವಿ? ವಿಲ್ಲಿ ವಿಲ್ಲಿಸ್ ಅಂತ ಹೇಳಿ ಕರೆಯುವಂಥದ್ದು. ಇದು ಸರಿಯಾಗಿದೆ. ಇಲ್ಲಿ ಮಳೆಯು ಮಾನ್ಸೂನ್ ಪ್ರಕಾರದಂತಿದೆ. ಎಸ್, ಇಲ್ಲೂ ಕೂಡ ಯಾವ ಮಳೆ ಆಗತ್ತಪ್ಪ ಅಂದರೆ ಮಾನ್ಸೂನ್ ಮಳೆ ಆಗೋದನ್ನೇ ನಾವು ನೋಡ್ತೀವಿ ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ಹಾಗಾಗಿ ವಿಲ್ಲಿ ವಿಲ್ಲಿ ಸೈಕ್ಲೋನು ರೈಟ್ ಇದೆ. ಮಾನ್ಸೂನ್ ಟೈಪ್ ಆಫ್ ಪ್ರೆಸಿಪಿಟೇಷನ್ ಆಗೋದು ಅದು ಕೂಡ ಸರಿ ಇದೆ. ಹಾಗಾಗಿ 2 ಸರಿಯಾಗಿರೋದ್ರಿಂದ 1 ಮತ್ತು 2 ಸರಿಯಾಗಿದೆ. ಆಪ್ಷನ್ ಎಲ್ಲಿದೆ ಅಂತ ನೋಡಿ, ಡಿ ಅಲ್ಲಿ ಕಂಡುಬರುತ್ತೆ. ಇದು ರೈಟ್ ಆನ್ಸರ್ ಆಗಿರುತ್ತೆ. 1 ಮತ್ತು 2 ಕೂಡ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಆಸ್ಟ್ರೇಲಿಯಾದ ಕೃಷಿ ಕುರಿತು ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂತಹ ಹೇಳಿಕೆ ಇರುವಂಥದ್ದು. ಇಲ್ಲಿ ಕೃಷಿ ಭೂಮಿ ಕಡಿಮೆ ಇದೆ. ಆಲ್ರೆಡಿ ಅದರ ಬಗ್ಗೆ ಸ್ಟಡಿ ಮಾಡಿದ್ವಿ. ಇಲ್ಲಿ ಕೃಷಿ ಭೂಮಿ ಕಡಿಮೆ ಇದೆ ಅನ್ನೋದು ಸರಿಯಾಗಿದೆ. ಒಟ್ಟು ಜನಸಂಖ್ಯೆಯಲ್ಲಿ 4.4ರಷ್ಟು ಭಾಗ ಜನರು ಮಾತ್ರ ಕೃಷಿಯಲ್ಲಿ ತೊಡಗಿದ್ದಾರೆ. 4.4% ಅಷ್ಟೇ ಜನರು ಯಾವುದಕ್ಕೆ ತೊಡಗಿದಾರಪ್ಪ ಅಂದರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಂಥದ್ದು. ಹಾಗಾಗಿ ಏನು ಸರಿ ಇದೆ, ಬಿನೂ ಸರಿ ಇದೆ. ಯಾವುದು ಸರಿಯಾದಂಥ ಉತ್ತರ? 1 ಮತ್ತು 2 ಸರಿಯಾಗಿರುವಂಥದ್ದು.
ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಅದಕ್ಕೆ ರೀಸನ್ ಏನು ಅನ್ನೋದನ್ನು ನಮಗೆ ಆಲ್ರೆಡಿ ಗೊತ್ತಾಗಿದೆ. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತಾನೂ ಕೂಡ ಕರೆಯುವಂಥದ್ದು. ನೋಡಿ, ಲ್ಯಾಂಡ್ ಆಫ್ ರೇರ್ ಅನಿಮಲ್ಸ್ ಅಂತಾನೆ ಕರಿತೀವಿ ಅಂಡ್ ಬರ್ಡ್ಸ್ ಅಂತ ಹೇಳಿ. ರೇರ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಅಂತ ಯಾಕೆ ಕರಿತೀವಿ ಅಂತ ಕೇಳಿದಾಗ ನೋಡಿ, ಪ್ರಪಂಚದಲ್ಲಿ ಎಲ್ಲೂ ಕಂಡು ಬರದೇ ಇರುವಂತಹ 60% ಪ್ರಾಣಿ ಪಕ್ಷಿಗಳು ಎಲ್ಲಿದಾವಪ್ಪ ಅಂದರೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಾವೆ. ನೋಡಿ, ಸುಮಾರು 60% ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಪ್ರಪಂಚದಲ್ಲಿ ಎಲ್ಲೂ ಕಾಣುವುದಿಲ್ಲ, ಎಲ್ಲೂ ಕಾಣಿಸಲ್ಲ, ಅಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಆಸ್ಟ್ರೇಲಿಯಾವನ್ನು ಏನಂತ ಕರಿತೀವಿ? ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಅಂತ ಕರಿತೀವಿ. ಮರುಭೂಮಿಯ ಖಂಡ, ಸಮತಟ್ಟಾದ ಖಂಡ, ಹೊಸ ಭೂಖಂಡ, ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಅಂತಲೂ ಕೂಡ ಯಾವ ಕಾಂಟಿನೆಂಟಿಗೆ ಕರೆಯೋದು? ಆಸ್ಟ್ರೇಲಿಯಾ ಖಂಡಕ್ಕೆ ಕರಿತೀವಿ. ಈ 4 ಕೂಡ ನಾವಿಲ್ಲಿ ತಿಳ್ಕೋಬೇಕು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ 16ನೇ ಪ್ರಶ್ನೆಗೆ. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾದಲ್ಲಿ ಚಿನ್ನ ದೊರೆಯುವಂತಹ ಕ್ಷೇತ್ರ ಯಾವುದು? ಎಲ್ಲಿ ಗೋಲ್ಡ್ ಮೈನಿಂಗ್ ಕಂಡು ಬರುತ್ತೆ ಆಸ್ಟ್ರೇಲಿಯಾದಲ್ಲಿ ಅಂತ ನೋಡಿದಾಗ ನೋಡಿ, ಆಪ್ಷನಲ್ಲಿ ನ್ಯೂ ಸೌತ್ ವೇಲ್ಸ್ ಅಂತ ಇದೆ, ವಿಕ್ಟೋರಿಯಾ ಅಂತ ಇದೆ, ಕ್ವೀನ್ಸ್ಲ್ಯಾಂಡ್ ಅಂತ ಕಂಡುಬರುತ್ತೆ. ನ್ಯೂ ಸೌತ್ ವೇಲ್, ವಿಕ್ಟೋರಿಯಾ ಮತ್ತು ಕ್ವೀನ್ಸ್ಲ್ಯಾಂಡ್ 3 ಕಡೆನೂ ಕೂಡ ಯಾವ್ದು ಕಂಡು ಬರುತ್ತಪ್ಪ ಅಂತ ಕೇಳಿದಾಗ ಇಲ್ಲಿ ಗೋಲ್ಡ್ ಫೀಲ್ಡ್ ಇರೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಕ್ಲಿಯರಾ? ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವಂಥದ್ದು. ಆಸ್ಟ್ರೇಲಿಯಾದಲ್ಲಿ ಚಿನ್ನ ದೊರೆಯುವಂಥದ್ದು ನ್ಯೂ ಸೌತ್ ವೇಲಲ್ಲೂ ಇದೆ, ವಿಕ್ಟೋರಿಯಾದಲ್ಲೂ ಇದೆ, ಕ್ವೀನ್ಸ್ಲ್ಯಾಂಡಲ್ಲೂ ಕೂಡ ಕಂಡು ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಅಲ್ಲಿ ತಾಮ್ರ ಇದೆ. ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಯಾವುದಕ್ಕೆ ಫೇಮಸ್? ಅದು ತಾಮ್ರಕ್ಕೆ ಫೇಮಸ್ ಆಗಿರುವಂಥದ್ದು. ಹಾಗಾದರೆ ಕಾರ್ಪೆಂಟ್ರಿಯಾ ಕೊಲ್ಲಿ ಅಂಥದ್ದು, ಗಲ್ಫ್ ಆಫ್ ಕಾರ್ಪೆಂಟ್ರಿಯಾ ಏನಕ್ಕೆ ಫೇಮಸ್ಸು ಅಂತ ಕೇಳಿದರೆ ಮ್ಯಾಂಗನೀಸ್ ಇದೆ, ಚಿನ್ನ ಇದೆ, ಯುರೇನಿಯಂ ಇದೆ, ಕಬ್ಬಿಣ ಇದೆ. ಆದರೆ ಅಲ್ಲಿ ಸಿಗುವಂಥದ್ದು ಯಾವುದು ಅತಿ ಹೆಚ್ಚು ಸಿಗತ್ತಪ್ಪ ಅಂದರೆ ಮ್ಯಾಂಗನೀಸ್ ಅದಿರು ಸಿಗತ್ತೆ. ಎಲ್ಲಿ? ಕಾರ್ಪೆಂಟ್ರಿಯಾ ಕೊಲ್ಲಿಯ ಭಾಗದಲ್ಲಿ ಸಿಗುವಂಥ ಪ್ರಮುಖ ಖನಿಜ ಯಾವುದಪ್ಪ ಅಂದರೆ ಮ್ಯಾಂಗನೀಸ್ ಓರ್ ಸಿಗುವಂಥದ್ದು ಆಸ್ಟ್ರೇಲಿಯಾದಲ್ಲಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಸ್ಟ್ರೇಲಿಯಾದ ಜನಸಂಖ್ಯೆ ಕುರಿತ ಹೇಳಿಕೆಯನ್ನು ಪರಿಗಣಿಸಿ ಅಂತ ಇದೆ. ಪಾಪ್ಯುಲೇಷನ್ ರಿಲೇಟೆಡ್ ಆಗಿ ನೋಡ್ತೀವಿ. ನೋಡಿ, ನ್ಯೂ ಸೌತ್ ವೇಲ್ಸ್ ಅತಿ ಜನಭರಿತವಾದಂತಹ ಪ್ರಾಂತ್ಯ. ಅಂದರೆ ನ್ಯೂ ಸೌತ್ ವೇಲ್ಸ್ ಅಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ಬೋದು. ಇದು ಸರಿಯಾಗಿದೆ. ಉತ್ತರ ಪ್ರಾಂತ್ಯವು ಅತ್ಯಂತ ವಿರಳ ಜನರಿಂದ ಕೂಡಿದೆ. ಎಸ್, ಉತ್ತರ ಪ್ರಾಂತ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರೋದನ್ನು ಕೂಡ ನಾವು ನೋಡ್ಬೋದು. ಲೋಯೆಸ್ಟ್ ಪಾಪ್ಯುಲೇಷನ್ ಅಲ್ಲಿ ಕಂಡುಬರುತ್ತೆ. ಇರಿಗೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಕಲ್ಟಿವೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಡೆಸರ್ಟ್ ಝೋನನ್ನು ಕೂಡ ಆ ಭಾಗದಲ್ಲಿ ನೋಡ್ತೀವಿ. ಮಳೆಯ ಕೊರತೆ ಇರುತ್ತೆ. ಅವೆಲ್ಲ ಕಂಡೀಷನ್ನಿಂದ ಉತ್ತರ ಪ್ರಾಂತ್ಯ ಅತ್ಯಂತ ವಿರಳ ಜನಸಂಖ್ಯೆಯಿಂದ ಕೂಡಿರೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಸರಿಯಾದಂಥ ಆಪ್ಷನ್ ಯಾವುದಿದೆ? ಫಸ್ಟ್ನೇದು ಕೂಡ ರೈಟು, ಎರಡನೇದು ಕೂಡ ರೈಟು. ಹಾಗಾಗಿ ಇಲ್ಲಿ 1 ಮತ್ತು 2 ಕೂಡ ಸರಿಯಾಗಿದೆ. ರೈಟ್, ಇಲ್ಲಿ ಸಿ ಆನ್ಸರ್ ಅನ್ನೋದು ರೈಟ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾದಲ್ಲಿ ಗ್ರಾಮೀಣ ಜನಸಂಖ್ಯೆಗಿಂತ ನಗರ ಜನಸಂಖ್ಯೆ ಪ್ರಮಾಣ ಏನಾಗಿದೆ? ಹೆಚ್ಚಿದೆಯಾ, ಕಡಿಮೆ ಇದೆ, ಸಮ ಇದೆ, ಹೆಚ್ಚಿದೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಗ್ರಾಮೀಣ ಜನಸಂಖ್ಯೆಗಿಂತ ನಗರ ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಆಸ್ಟ್ರೇಲಿಯಾದ ಯಾವ ಪಾಪ್ಯುಲೇಷನ್ ಹೈ ಇರುವಂಥದ್ದು? ಅರ್ಬನ್ ಪಾಪ್ಯುಲೇಷನ್ ಅನ್ನುವಂಥದ್ದು ತುಂಬ ಹೈ ಇದೆ. ನೋಡಿ, ಇಲ್ಲಿ ಪರ್ಸೆಂಟೇಜಲ್ಲಿ ನೋಡಿದಾಗ ಗ್ರಾಮೀಣ ಜನಸಂಖ್ಯೆ ಕೇವಲ 15% ಇರೋದು, 15% ಇದೆ. ಹಾಗಾದರೆ ನಗರ ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಇದೆ ನೋಡಿ? 85% ಅಷ್ಟು ಜನಸಂಖ್ಯೆ ನಗರ ಜನಸಂಖ್ಯೆ ಕಂಡುಬರುತ್ತೆ. ಹಾಗಾದರೆ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ನ್ಯೂ ಸೌತ್ ವೇಲ್ಸ್ ಆಗಿರ್ಬೋದು, ಅತಿ ಜನಭರಿತವಾಗಿರುವಂಥದ್ದು. ನೆಕ್ಸ್ಟ್ ವಿಕ್ಟೋರಿಯಾದಲ್ಲಿ ಕಂಡುಬರ್ತವೆ, ಕ್ವೀನ್ಸ್ಲ್ಯಾಂಡಲ್ಲಿ ಇದ್ದಾರೆ, ಮತ್ತು ತಾಸ್ಮೇನಿಯಾ ಭಾಗದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡರಲ್ಲಿ ಪ್ರಪಂಚದಲ್ಲಿಯೇ ಚಿಕ್ಕ ಭೂಖಂಡ ಯಾವುದು? ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ. ಹಾಗಾದರೆ ಜನಸಂಖ್ಯೆಯಲ್ಲೂ ಕೂಡ ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಅನ್ನೋದು ಗೊತ್ತಿರಬೇಕು. ಇದು ಆಸ್ಟ್ರೇಲಿಯಾ ಕಾಂಟಿನೆಂಟಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿಕಲಿ ಪಾಪ್ಯುಲೇಷನ್ ಬೋತಲ್ಲೂ ಕೂಡ ಇದೇನಾಗಿದೆಯಪ್ಪ ಅಂದರೆ ಅತಿ ಚಿಕ್ಕ ಖಂಡವಾಗಿರುತ್ತೆ. ನೋಡಿ, ಇವಿಷ್ಟು ಪ್ರಶ್ನೆಗಳನ್ನು ನಾವು ಈ ಆಸ್ಟ್ರೇಲಿಯಾ ಕಾಂಟಿನೆಂಟ್ ರಿಲೇಟೆಡ್ ಆಗಿರುವಂತಹ ಒಂದು MCQ ಕ್ವಶನ್ಸ್ ಆಗಿ ತೊಗೊಂಡಿದ್ದೀವಿ. ಇನ್ನೊಂದು 2-3 ಇಂಪಾರ್ಟೆಂಟ್ ಟಾಪಿಕನ್ನು ಹೇಳೋದಾದರೆ, ಆಸ್ಟ್ರೇಲಿಯಾ ಖಂಡದಲ್ಲಿ ಪೂರ್ವ ಭಾಗದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕಂಡುಬರುತ್ತೆ. ಇದು ಪ್ರಪಂಚದ ಅತಿ ಉದ್ದ ಹವಳ ದಿಣ್ಣೆ ಆಗಿರುತ್ತೆ, ಅದು ಕೂಡ ನಮಗೆ ಗೊತ್ತಿರಬೇಕು. ಹಾಗೆ ಒಂದು
ದೊಡ್ಡದಾದಂತಹ ಒಂದು ಉದ್ದವಾದಂತಹ ಪರ್ವತ ಶ್ರೇಣಿ ಕಂಡು ಬರುತ್ತೆ, ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂಥೇಳಿ. ಅದು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಷ್ಟು ಕಾನ್ಸೆಪ್ಟು ಆಸ್ಟ್ರೇಲಿಯಾ ಕಾಂಟಿನೆಂಟ್ ರಿಲೇಟೆಡ್ ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಆಸ್ಟ್ರೇಲಿಯಾ ಕಾಂಟಿನೆಂಟ್ ರಿಲೇಟೆಡ್ ಆದಂಥ ಒಂದು ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರೋಣ. ಥ್ಯಾಂಕ್ ಯು.